ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ಹೊತ್ತಿನ ದಿನದ ವಿಶೇಷ ವಿಡಿಯೋ ತರಗತಿ ಮಹಮ್ಮದ್ ಗಜ್ನಿಯ ಭಾರತದ ಮೇಲಿನ ದಂಡಯಾತ್ರೆಗಳ ಕುರಿತಾಗಿ. ವಿಶೇಷವಾಗಿ ನಕ್ಷೆಯ ಮೂಲಕ ಭಾರತದ ಮೇಲೆ ಮಹಮ್ಮದ್ ಗಜ್ನಿ ಯಾವ ರೀತಿಯಲ್ಲಿ ದಾಳಿಗಳನ್ನು ಮಾಡಿದ, ಆ ದಾಳಿಗಳಿಂದಾಗಿರ್ತಕ್ಕಂಥ ಪರಿಣಾಮಗಳೇನು, ದಾಳಿಗೂ ಮುಂಚೆ ಭಾರತದಲ್ಲಿದ್ದಂತಹ ಪರಿಸ್ಥಿತಿಗಳ ಕುರಿತಾಗಿ ಹಾಗೂ ಕೆಲವಷ್ಟು ಇತಿಹಾಸ ತಜ್ಞರು ಮಹಮ್ಮದ್ ಗಜ್ನಿಯ ದಾಳಿಗಳನ್ನು ಕುರಿತಾಗಿ ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ನಾವು ನೋಡ್ತಾ ಸಾಗೋಣ ಮಿತ್ರರೇ. ಇಲ್ಲಿಯವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೇರವಾಗಿ ವಿಡಿಯೋಕ್ಕೆ ಬರ್ತಾ ಇದ್ದೀನಿ ಮಿತ್ರರೇ. ತರಗತಿಯನ್ನು ನಾವು ವಿಷಯದ ಮೂಲಕ ಪ್ರಾರಂಭಿಸೋಣ. ಕ್ರಿಸ್ತಶಕ 971ರಲ್ಲಿ ಮಹಮ್ಮದನ ಜನನವಾಗುತ್ತೆ. ಈತ ಸಿಂಹಾಸನವನ್ನು ಏರಿದ ಆದಮೇಲೆ ಸುಮಾರು ಕೆಲವಷ್ಟು ಭಾಗಗಳನ್ನು ಏನು ಮಾಡಿದ ಅಂತಂದರೆ ತನ್ನ ಹಿಡಿತಕ್ಕೆ ತಗೊಳ್ತಾನೆ. ಹೇಗೆ ಅಂತಂದರೆ ಇಲ್ಲಿ ನಾವು ನೋಡೋದು ಏನು ಅಂತಂದರೆ ಸಂವಾಸಿದ ಚಕ್ರವರ್ತಿ ನೂಹ ಅಂತಿದೆ. ವೆರಿ ಇಂಪಾರ್ಟೆಂಟ್. ಸಂವಾಸಿ ಏನು ಈ ಸಂವಾಸಿ? ಈಗಾಗಲೇ ನಾ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಉಮ್ಮಾಸೀದ್, ಅಬ್ಬಾಸೀದ್, ಸಮ್ಮಾಸೀದ್ ಅಂದರೆ ಉಮ್ಮಾಸೀದ್ನ ಪತನದ ನಂತರ ಅಂದರೆ ಆ ಸಂತತಿಯ ಒಂದು ಆಳ್ವಿಕೆ ಕೊನೆಗೊಂಡ ನಂತರ ಅಬ್ಬಾಸಿದರಾದ್ಮೇಲೆ ಸಮ್ಮಾಸಿದ್ ಅಂತಕ್ಕಂಥ ಚಕ್ರವರ್ತಿಗಳು ಆಳ್ವಿಕೆಯನ್ನು ಮಾಡ್ತಿದ್ರು. ಅಲ್ಲಿ ಅಲಫ್ತಗೀನ್ ಅಂತಕ್ಕಂಥ ಒಬ್ಬ ಸೇವಕ, ಒಬ್ಬ ಸಾಮಂತ ಏನು ಮಾಡಿದ ಅಂತಂದರೆ ಗಜ್ನಿ ಒಳಗ ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಿದ ಅಂತೇಳಿ. ಆತನ ನಂತರ ಸಬಕ್ತಗೀನ್ ಅಧಿಕಾರಕ್ಕೆ ಬಂದಿದ್ದ. ಸಬಕ್ತಗೀನನ ಮಗನೇ ಈಗ ಮಹಮ್ಮದ್ ಗಜ್ನಿಯಾಗಿ ಅದೇ ಗಜ್ನಿ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾರಿಂದ ಈತ ಮನ್ನಣೆಯನ್ನು ಪಡೆದ ಅಂತಂದರೆ ಸಮ್ಮಾಸೀದ್ ಚಕ್ರವರ್ತಿ ನೂಹನಿಂದ. ಅಂತಂದರೆ ಇಲ್ಲಿಗೆ ಸಮ್ಮಾಸೀದ್ ಸಂತತಿಯು ಕೂಡ ನಶಿಸಿ ಹೋಗ್ತಿತ್ತು. ಇಲ್ಲಿ ಒಬ್ಬ ಬಲಾಢ್ಯವಾಗಿರ್ತಕ್ಕಂಥ ರಾಜ ಬೇಕಿತ್ತು, ಅರಸ ಬೇಕಿತ್ತು. ಅವನೇ ಮಹಮ್ಮದ್ ಆಗ್ತಾನೆ. ಈ ಸಮ್ಮಾಸೀದನ ಮನ್ನಣೆಯನ್ನು ಪಡೆದು ವೆರಿ ಇಂಪಾರ್ಟೆಂಟ್ 4 ಸ್ಥಳಗಳನ್ನು ತನ್ನ ಹಿಡಿತಕ್ಕೆ ಪಡೆದುಕೊಳ್ತಾನೆ. ಒಂದನೇದಾಗಿ ಬಲ್ಕ್, ಎರಡನೇದಾಗಿ ಹೆರಾತ್, ಮೂರನೇದಾಗಿ ಬೂಸ್ಟ್, ನಾಲ್ಕನೇದಾಗಿ ಕೊರೇಸಾ ಅಂತಕ್ಕಂಥ ಒಟ್ಟು 4 ಸ್ಥಳಗಳನ್ನು. ಯಾವ್ಯಾವು ಅಂತ ಹೇಳಿದ್ರೆ ಬಲ್ಕ್, ಹೆರಾತ್, ಬೂಸ್ಟ್, ಕೊರೇಸಾ. ಬಲ್ಕ್, ಹೆರಾತ್, ಬೂಸ್ಟ್ ಹಾಗೆ ಕೊರೇಸಾನ್, ಈ 4 ಸ್ಥಳಗಳಲ್ಲಿ ಏನ್ ಮಾಡಿದ್ರೆ ತನ್ನ ಒಡೆತನವನ್ನು ಪ್ರಾರಂಭ ಮಾಡಿದ. ಯಾರಿಂದ ಅಂದ್ರೆ ಸಂವಾಸಿದ ಚಕ್ರವರ್ತಿ ನೂಹನಿಂದ ಮನ್ನಣೆಯನ್ನ ಪಡೆದು. ಇನ್ನ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಖಲೀಫರ ಒಂದು ಅಪ್ಪಣೆಯನ್ನ ಪಡಿಬೇಕಾಗಿತ್ತು, ಖಲೀಫರಿಂದ ಒಂದು ಮನ್ನಣೆಯನ್ನು ಪಡಿಬೇಕಾಗಿತ್ತು. ಈಗಾಗಲೇ ಹೇಳಿದೆ ನಾನು, ಮಹಮ್ಮದ್ ಪೈಗಂಬರನ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಕರೀತಿದ್ರು. ಹಾಗಾದ್ರೆ ಆಗಿದ್ದಂಥ ಖಲೀಫ ಯಾರು ಅಂದ್ರೆ ಕ್ರಿಸ್ತಶಕ 997ರಲ್ಲಿ ಖಲೀಫ್ ಅಲ್ ಖದೀರ್ ಬಿಲ್ಲಾಹ. ನೋಡ್ರಿ, ಖಲೀಫ್ ಅಲ್ ಖದೀರ್ ಬಿಲ್ಲಾಹನಿಂದ ಒಡೆಯ ಅಂತ ಘೋಷಣೆಯನ್ನ ಮಾಡಿಸಿಕೊಂಡು 2 ಬಿರುದುಗಳನ್ನ ಪಡಿತಾನೆ. ಖದೀರ್ ಬಿಲ್ಲಾಹ ಅಂತ ಜ್ಞಾಪಕಿಟ್ಕೊಂಡ್ರೆ ಸಾಕು. ಖಲೀಫ್ ಅಲ್ ಖದೀರ್ ಬಿಲ್ಲಾಹನಿಂದ ಏನ್ ಮಾಡಿದ ಅಂತಂದ್ರೆ ಒಡೆಯ ಅಂತ ಅಪ್ಪಣೆಯನ್ನ ಪಡಿತಾನೆ, ಪ್ರಮಾಣವನ್ನು ಪಡಿತಾನೆ. ಏನು ಅಂತಂದ್ರೆ 2 ಬಿರುದುಗಳ ಜೊತೆಗೆ ಯಾಮೀನ್ ಉದ್ದದವ್. ಯಾಮೀನ್ ಉದ್ದದವ್ ಹ್ಯಾಂಗ ಅಂತಂದ್ರೆ ಸಾಮ್ರಾಜ್ಯದ ಬಲಭುಜ. ವೆರಿ ಇಂಪಾರ್ಟೆಂಟ್. ನೋಡ್ರಿ, ಸಾಮ್ರಾಜ್ಯದ ಬಲಭುಜ ಯಾಕೆ ಆಗ್ತಾನೆ ಅಂತಂದ್ರೆ ಇಲ್ಲಿಗೆ ಸಮ್ಮಾಸೀದ್ ಚಕ್ರವರ್ತಿ ಅಥವಾ ಸಮ್ಮಾಸೀದ್ ಅಂತಕ್ಕಂಥ ಈ ಇಸ್ಲಾಂ ಪಂಥದ ಈ ಸಂತತಿಯ ಏನಾಗಿತ್ತು ಅಂತಂದ್ರೆ ಕೊನೆಗೊಳ್ತಕ್ಕಂತಹ ಪತನ ಅಂತಕ್ಕಂಥ ಒಂದು ಸನ್ನಿವೇಶ ಬಂದಿತ್ತು. ಇಲ್ಲಿ ಒಬ್ಬ ಪ್ರಭುತ್ವವಾಗಿರ್ತಕ್ಕಂತಹ ಆಡಳಿತಗಾರ ಬೇಕಿತ್ತು. ಹೀಗಾಗಿ ಈತನನ್ನ ಖಲೀಫಾ ಸಾಮ್ರಾಜ್ಯದ ಬಲಭುಜ ಯಾಮೀನ್ ಉದ್ದದೌಲ್ ಅಂತ ಕರೀತಾನೆ. ಮುಂದುವರೆದು ಮತ್ತೊಂದು ಬಿರುದನ್ನ ಕೊಡ್ತಾನೆ, ಅಮೀರ್ ಉಲ್ ಮಿಲ್ಲತ್. ಅಮೀರ್ ಉಲ್ ಮಿಲ್ಲತ್ ಅಂತಕ್ಕಂಥ ಮತ್ತೊಂದು ಬಿರುದನ್ನು ಕೊಡ್ತಾನೆ. ಅಮೀರ್ ಉಲ್ ಮಿಲ್ಲತ್ ಎಂದರೆ ನಂಬಿಕೆಯನ್ನು ರಕ್ಷಿಸುವವ. ಅಮೀರ್ ಉಲ್ ಮಿಲ್ಲತ್ ಎಂದರೆ ನಂಬಿಕೆಯನ್ನು ರಕ್ಷಿಸುವವ. ಒಂದು ಸಾಮ್ರಾಜ್ಯದ ಬಲಭುಜ ಅಂತಾಯ್ತು, ಇನ್ನೊಂದು ನಂಬಿಕೆಗಳನ್ನು ರಕ್ಷಿಸುವ ಅಂತಕ್ಕಂತಹ ಈ ಖಲೀಫ್ ಬಿಲ್ಲಾಹನಿಂದ
ಏನು ಮಾಡಿದೆ ಅಂದರೆ ಆ ಘೋಷಣೆಯನ್ನು ಮಾಡಿಕೊಂಡು ಅಪ್ಪಣೆಯನ್ನು ಪಡೆದು ಗಜ್ನಿಯ ಸಂಪೂರ್ಣ ಒಂದು ನಾಯಕನಾಗಿ, ರಾಜನಾಗಿ, ಅರಸನಾಗಿ ತನ್ನನ್ನು ತಾನು ಸುಲ್ತಾನನೆಂದು ಕರೆದುಕೊಂಡ. ಹಾಗಾದರೆ ಮುಸ್ಲಿಮರಲ್ಲಿ ಪ್ರಪ್ರಥಮ ಬಾರಿಗೆ ಸುಲ್ತಾನ್ ಅಂತಕ್ಕಂತಹ ಬಿರುದನ್ನು ಇಟ್ಟುಕೊಂಡ ರಾಜ ಅಥವಾ ಅರಸ ಯಾರು ಅಂದರೆ ಈ ಮಹಮ್ಮದ್. ಸೊ ಈ ಮಹಮ್ಮದನ ಸುಲ್ತಾನ್ ಎಂದು ಘೋಷಣೆಯನ್ನ ಮಾಡಿಕೊಂಡಿರ್ತಕ್ಕಂತಹ ಈ ಮಹಮ್ಮದ ಒಂದು ಪ್ರಮಾಣವನ್ನು ಮಾಡ್ತಾನೆ. ಏನು ಆ ಪ್ರಮಾಣ ಅಂತಂದ್ರೆ, ಪ್ರತಿ ವರ್ಷ ನಾನೇನು ಮಾಡ್ತೀನಿ ಅಂತಂದರೆ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತೀನಿ, ಭಾರತದಲ್ಲಿ ಇರ್ತಕ್ಕಂಥ ಸಂಪತ್ತೆಲ್ಲವನ್ನು ಏನು ಮಾಡ್ತೀನಿ ಅಂತಂದರೆ ಲೂಟಿಯನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸೊ ಹಾಗಾದರೆ ಈ ಮಹಮ್ಮದನ ಬಗ್ಗೆ ಕುರಿತು ಕೆಲವಷ್ಟು ಇತಿಹಾಸಕಾರರು ತಮ್ಮದೇ ಇರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇಲ್ಲಿ ಎಕ್ಸಾಂಪಲ್ಗೆ ಹಬೀಬ್ ಅಂತಕ್ಕಂಥ ಒಬ್ಬ ಇತಿಹಾಸ ತಜ್ಞರು ಹೇಳ್ತಾರೆ, ಮಹಮ್ಮದ್ ಗೋರಿಯ ಮಹತ್ವಾಕಾಂಕ್ಷೆ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಸಾರ ಮಾಡುವುದಾಗಿರಲಿಲ್ಲ, ಕೇವಲ ಸಂಪತ್ತಿನ ಲೂಟಿಯನ್ನು ಮಾಡುವುದಾಗಿತ್ತು ಅಂತ ಹೇಳ್ತಾರೆ. ಸೊ ಯಾರು ಅಂತ ಹೇಳಿದರೆ ಹಬೀಬ್ ಅಂತಕ್ಕಂಥ ಒಬ್ಬ ಇತಿಹಾಸ ತಜ್ಞರು ಹೇಳ್ತಕ್ಕಂಥ ಮಾತೇನು ಅಂತಂದರೆ, ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯವನ್ನು ಪ್ರಸಾರ ಮಾಡೋದಾಗಿರಲಿ, ಸ್ಥಾಪನೆ ಮಾಡೋದಾಗಿರಲಿ ಆತನ ಉದ್ದೇಶ ಆಗಿರಲಿಲ್ಲ, ಸಂಪತ್ತಿನ ಲೂಟಿಯನ್ನು ಮಾಡ್ತಕ್ಕಂಥದ್ದಿತ್ತು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ಸ್ಟೇಟ್ಮೆಂಟ್ ಏನು ಅಂತಂದರೆ, ಎ ವಿ ಫಾಂಡೆ ಅಂತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಮಧ್ಯ ಏಷ್ಯಾದ ಕೆಲವಷ್ಟು ಭಾಗಗಳಲ್ಲಿ, ಇಟ್ ಮೀನ್ಸ್ ಮಧ್ಯ ಏಷ್ಯಾದಲ್ಲಿ ಆನೆಗಳ ಬಗ್ಗೆ ಯುದ್ಧ ಭೂಮಿಯಲ್ಲಿ ಅಂದರೆ ಆನೆಗಳನ್ನು ಬಳಸುವುದು ಹೇಗೆ, ಆನೆಗಳ ಪರಿಚಯವಿರಲಿಲ್ಲ. ಹೀಗಾಗಿ ಸಂಪತ್ತಿನ ಲೂಟಿಯೊಂದಿಗೆ ಮಧ್ಯ ಏಷ್ಯಾದ ಭಾಗಗಳಲ್ಲಿ ಆನೆಗಳನ್ನು ಪರಿಚಯ ಮಾಡಬೇಕಾಗಿತ್ತು. ಭಾರತವನ್ನು ಅಥವಾ ಭಾರತದಲ್ಲಿ ದಂಡಯಾತ್ರೆಗಳನ್ನು ಕೈಗೊಂಡು ಅಲ್ಲಿರ್ತಕ್ಕಂಥ ಸಾಮ್ರಾಜ್ಯಗಳನ್ನು ಗೆದ್ದುಕೊಂಡು ನಮ್ಮ ಭಾರತ ದೇಶದ ಆನೆಗಳನ್ನು ಅಂದರೆ ಯುದ್ಧ ಭೂಮಿಯಲ್ಲಿ ಪಳಗಿದ ಆನೆಗಳನ್ನು ಕಿತ್ಕೊಳ್ಳುವುದು ಆಗಿತ್ತು ಅಂತಕ್ಕಂಥ ಪಾಂಡೆಯವರ ಹೇಳಿಕೆ. ಸೊ ಹಾಗೆ ಜಾಫರ್ ಅವರು ಕೂಡ ಹೇಳ್ತಾರೆ ಏನು ಅಂತಂದರೆ, ಅವರು ಕೂಡ ಏನಿಲ್ಲ, ಈ ಮೊಹಮ್ಮದ್ ಗಜ್ನಿಯ ದಾಳಿಯ ಒಂದು ಉದ್ದೇಶ ಏನಾಗಿತ್ತು ಅಂದರೆ ಭಾರತದಲ್ಲಿ ಇರ್ತಕ್ಕಂತಹ ಸಂಪತ್ತನ್ನು ಲೂಟಿ ಮಾಡುವುದಾಗಿತ್ತು. ವೆರಿ ಇಂಪಾರ್ಟೆಂಟ್. ಮೊಹಮ್ಮದ್ ಗಜ್ನಿಯ ಜೊತೆಗೆ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನು ಮಾಡುವ ಸಂದರ್ಭದಲ್ಲಿ ಇತಿಹಾಸ ಪ್ರಸಿದ್ಧ ವ್ಯಕ್ತಿಯಾಗಿರ್ತಕ್ಕಂತಹ ಅಲ್ಬೆರುನಿ ಕೂಡ ಇದ್ದ. ಈ ಅಲ್ಬೆರುನಿ ಏನು ಹೇಳಿದ ಅಂತಂದರೆ, ಅವನು ಏನು ಹೇಳಿದ ಅಂದರೆ ಇಸ್ಲಾಂ ಧರ್ಮವನ್ನು ಪ್ರಸಾರ ಮಾಡುವುದಾಗಿರಲಿಲ್ಲ, ಸೊ ಭಾರತದಲ್ಲಿ ಇರ್ತಕ್ಕಂಥ ಸಂಪತ್ತೆಲ್ಲವನ್ನು ಲೂಟಿ ಮಾಡುವುದಾಗಿತ್ತು. ಇದು ಸತ್ಯವೇ ಮಿತ್ರರೇ. ಸುಮಾರು ಕ್ರಿಸ್ತಶಕ 1000ರಿಂದ ಹಿಡಿದು 1027ರವರೆಗೂ ವಿಗ್ರಹ ಭಂಜಕನಾಗಿ, ಮೂರ್ತಿ ಪೂಜಕರ ಪೀಡಕನಾಗಿ, ಪ್ರತಿಯೊಬ್ಬ ಹಿಂದೂವನ್ನು ಶಿಕ್ಷಿಸುವುದಕ್ಕಾಗಿ, ಭಾರತದ ಸಂಪತ್ತೆಲ್ಲವನ್ನು ಲೂಟಿ ಮಾಡುವುದಕ್ಕಾಗಿ ಈ ಮೊಹಮ್ಮದ್ ಗಜ್ನಿ ಕೈಗೊಂಡಂತಹ ಪ್ರತಿಯೊಂದು ದಾಳಿಗಳನ್ನು ಹೇಳ್ತಾ ಸಾಕ್ತೀನಿ ಮಿತ್ರರೇ. ಸೊ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಯಾವುವು ಕೂಡ ಹೇಳ್ತೀನಿ. ಈಗಾಗಲೇ ನಾನು ಮೊದಲಿಗೆ ಪ್ರಾರಂಭದಲ್ಲಿಯೇ ಈ ನಕ್ಷೆಯ ಮುಖಾಂತರ ಏನು ಮಾಡಿದ್ದೀನಿ ಅಂತಂದರೆ, ನಿಮ್ಗೆ ನಮ್ಮ ಭಾರತದ ನಕ್ಷೆಯಲ್ಲಿ ಯಾವ ಭಾಗದಲ್ಲಿ ಎಸಣೆಯ ದಾಳಿಗಳನ್ನು ಕೈಗೊಂಡ ಅಂತಕ್ಕಂಥ ಒಂದು ಕ್ಲಿಪ್ಪನ್ನು ಕೂಡ ನಾನು ಪ್ರಾರಂಭದಲ್ಲಿಯೇ ತೋರಿಸಿಯಾಗಿರ್ತಾರೆ. ಸೊ ನೇರವಾಗಿ ಈಗ ಮೊಹಮ್ಮದ್ ಗಜ್ನಿಯ ಮೊದಲನೆಯ ದಾಳಿ, ಈಗಾಗಲೇ ಇದು ಪರೀಕ್ಷೆ ಕೂಡ ಬಂದಿದೆ. ಖೈಬರ್ ಕಣಿವೆ, ವಾಯುವ್ಯ ಭಾಗದ ಖೈಬರ್ ಕಣಿವೆಯ ಕೆಲವಷ್ಟು ಭಾಗಗಳನ್ನು ಗೆದ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಜೈಪಾಲನ ಮೇಲೆ ಮೊಹಮ್ಮದ್ ಗಜ್ನಿಯ ದಾಳಿ ಹೇಗಿತ್ತು? ಎರಡನೇ ದಾಳಿ ಜಯಪಾಲ್ ಅಥವಾ ಜೈಪಾಲ್. ಸೊ ಈ ಜಯಪಾಲನ ಮೇಲೆ ಮೊಹಮ್ಮದ್ ಗಜ್ನಿಯ ದಾಳಿ ಪರ್ಷಿಯನ್ನರ 3ನೆಯ ದಾಳಿಯಾಗಿತ್ತು. ಈ ಮುಂಚೆ ಈತನ ತಂದೆ ಸಬಕ್ತಗೀನನ ಕೈಯಲ್ಲಿ ಈ ಜಯಪಾಲ 2 ಸಾರಿ ಸೋತಿದ್ದ. ಸೊ ಈಗ ಗಜ್ನಿಯಿಂದ ಮತ್ತೊಮ್ಮೆ ಸೋಲ್ತಾನೆ. 1001 ಕ್ರಿಸ್ತಶಕ 1001 ಪೇಶಾವರ ಕದನ ಅಂತ ಕರೀತಾರೆ. ಪೇಶಾವರ ಅಂತಕ್ಕಂಥ ಒಂದು ಸ್ಥಳದಲ್ಲಿ
ಈ ಕದನ ನಡೀತದೆ. ಈ ಕದನದಲ್ಲಿ ಗಜನಿ ತನ್ನ ಬಲಾಢ್ಯವಾದ ಸೈನ್ಯದಿಂದ ಜಯಪಾಲನನ್ನು ಸೋಲಿಸ್ತಾನೆ. ಸೋತಂತಹ ಜಯಪಾಲ ತನ್ನ ಮಗನಾಗಿರ್ತಕ್ಕಂತಹ ಆನಂದ ಪಾಲನಿಗೆ ಸಾಮ್ರಾಜ್ಯವನ್ನು ಬಿಟ್ಟು ಕೊಡ್ತಾನೆ. ಸೊ ಹಾಗಾದರೆ ಇಲ್ಲಿ ಜಯಪಾಲ ಸಾಮ್ರಾಜ್ಯವನ್ನು ಆನಂದ ಪಾಲನೆಗೆ ಬಿಟ್ಟು ಕೊಟ್ಟು ಅಗ್ನಿಗೆ ಆಹುತಿಯಾದ. ಇಟ್ ಮೀನ್ಸ್ ಆತ್ಮಹತ್ಯೆ ಮಾಡಿಕೊಂಡ. ಕಾರಣ ಬಹಳ ಸರಳ. ಏನು ಅಂತಂದರೆ, ಈಗಾಗಲೇ ನಾನು ಗಜನಿಯ ಒಡೆಯನಾದ ಸದತ್ತಗೀನನ ಕೈಯಲ್ಲಿ 2 ಸಾರಿ ಸೋತಿದ್ದೀನಿ. ಸದ್ಯ ಮತ್ತೆ ಆತನ ಮಗನ ಕೈ ಅಂದರೆ ಈ ಮಹಮ್ಮದನ ಕೈಯಲ್ಲಿ ಕೂಡ ನಾನು ಸೋತಿದ್ದೀನಿ ಅಂತಕ್ಕಂಥ ಒಂದು ಪ್ರಮುಖ ಕಾರಣವನ್ನು ಇಟ್ಕೊಂಡು ನಾನು ಸಮರ್ಥ ರಾಜನಾಗಿರ್ಲಿಕ್ಕಿಲ್ಲ ಅಂತಕ್ಕಂತಹ ಒಂದು ಮನನೊಂದು ಏನು ಮಾಡಿದಂತೆ ತನ್ನ ಸಾಮ್ರಾಜ್ಯವನ್ನು ಆನಂದ ಪಾಲನೆಗೆ ನೀಡಿ ತನ್ನನ್ನು ತಾನು ಅಗ್ನಿಗೆ ಆಹುತಿಯನ್ನು ಕೊಡ್ತಾನೆ ಮಿತ್ರರೇ. ಸೊ ಹೀಗೆ ಮೊಹಮ್ಮದ್ ಗಜನಿ ಭಾರತದ ಗಡಿ ಪ್ರವೇಶವನ್ನು ಮಾಡಿದ. ಹಾಗಾದರೆ ಈ ಮೊಹಮ್ಮದ್ ಗಜನಿಯು ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳಬೇಕಾದ್ರೆ ಭಾರತದ ಸ್ಥಿತಿಗತಿ ಏನಾಗಿತ್ತು ಅಂತಕ್ಕಂಥ ಒಂದು ವಿಷಯವನ್ನು ನೋಡೋಣ. ಸೊ ಭಾರತದ ಸ್ಥಿತಿಗತಿ ಅಂದರೆ ಮೊಹಮ್ಮದ್ ಗಜನಿಯ ದಾಳಿಗಳ ಅವಧಿಯಲ್ಲಿ ಅಂದರೆ ಕ್ರಿಸ್ತಶಕ 1000ರಿಂದ ಹಿಡಿದು ಪ್ರಾರಂಭಗೊಂಡಂತಹ ದಾಳಿಯ ಒಂದು ಸ್ಥಿತಿ ಮಧ್ಯಂತರದ ಸ್ಥಿತಿಯಲ್ಲಿ ನಮ್ಮ ಭಾರತದಲ್ಲಿ ಆಳ್ವಿಕೆಯಲ್ಲಿರ್ತಕ್ಕಂಥ ಕೆಲವಷ್ಟು ರಾಜರುಗಳನ್ನು ನಾವಿಲ್ಲಿ ನೋಡೋಣ. ಅಂದರೆ ಮೊಹಮ್ಮದ್ ಗಜನಿಯ ಸಮಕಾಲೀನ ಆಡಳಿತಗಾರರು ಅಂತ ನಾವಿಲ್ಲಿ ತಿಳಿಬಹುದು. ಸೊ ಮೊದಲನೇದಾಗಿ ಉತ್ತರದಲ್ಲಿ ನಮ್ಮ ಭಾರತದ ಈ ಉತ್ತರ ಭಾಗದಲ್ಲಿ ಜಯಪಾಲ. ಸೊ ವೈಹಿಂದ್ ಅಂತಕ್ಕಂತಹ ಒಂದು ರಾಜಧಾನಿಯನ್ನ ಬಂದಿರತಕ್ಕಂಥ ಈ ಜಯಪಾಲ ಕ್ರಿಸ್ತಶಕ 1000 ಇಸ್ವಿಯ ವರ್ಷದ ಹೊತ್ತಿಗೆ ಏನಾಗಿತ್ತು ಅಂತಂದರೆ ವೈಹಿಂದ್ ಅಂತಕ್ಕಂಥ ರಾಜಧಾನಿಯನ್ನಾಗಿ ಮಾಡಿಕೊಂಡು ಶಾಹಿ ರಾಜನಾಗಿ ಈ ಜಯಪಾಲ ಆಳ್ವಿಕೆಯನ್ನು ಮಾಡ್ತಿದ್ದ. ನಂತರದಲ್ಲಿ ಮುಲ್ತಾನ್ನಲ್ಲಿ, ಸೊ ವೆರಿ ಇಂಪಾರ್ಟೆಂಟ್, ಮುಲ್ತಾನ್. ಈ ಮುಲ್ತಾನಿನ ಮೇಲೆ ಮೊಹಮ್ಮದ್ ಗಜನಿ ಸುಮಾರು 3 ಸಾರಿ ದಾಳಿಯನ್ನು ಮಾಡ್ತಾನೆ. 3 ಸಾರಿ ದಾಳಿಯನ್ನು ಮಾಡಿದಾಗ ಕೂಡ ಬೇರೆ ಬೇರೆ ರೀತಿಯ ಕಾರಣಗಳನ್ನು ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೇನೆ ಮಿತ್ರರೇ. ಸೊ ಆ ಮುಲ್ತಾನಲ್ಲಿ ಸಾಮವೇತಿಯನರ ಅರಸ ಇದ್ದ, ಆತ ಫತೇ ದಾವೂದ್ ಅಂತ ತಿಳಿದು. ಸೊ ಮೊದಲನೇದಾಗಿ ಉತ್ತರ ಭಾರತದಲ್ಲಿ ಶಾಹಿ ರಾಜನಾಗಿರ್ತಕ್ಕಂತಹ ಜಯಪಾಲ ವೈಹಿಂದ್ ಅಂತಕ್ಕಂತಹ ರಾಜಧಾನಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಿದ್ದ. ನಂತರದಲ್ಲಿ ಮತ್ತೊಂದು ಪ್ರಮುಖ ಸ್ಥಳ ಮುಲ್ತಾನ್, ಅಲ್ಲಿ ಸಾಮವೇತಿಯನರ ಅರಸ ಫತೇ ದಾವೂದ್ ಆಳ್ವಿಕೆಯನ್ನು ಮಾಡ್ತಿದ್ದ. ವೆರಿ ಇಂಪಾರ್ಟೆಂಟ್, ಮುಲ್ತಾನ್ ನಗರವನ್ನು ಗೋಲ್ಡನ್ ಸಿಟಿ ಆಫ್ ಗೋಲ್ಡ್ ಅಂತ ಕರೀತಾರೆ. ಅಂದರೆ ಇದನ್ನು ಬಂಗಾರದ ನಗರಿ ಅಂತ ಕರೆದವರು ಯಾರು ಅಂತ ಕೇಳಿದ್ರೆ ಅರಬ್ಬರು. ಇನ್ನು ಮೂರನೇದಾಗಿ ಭಾಟಿಯ ರಾಜ್ಯ. ಈ ಭಾಟಿಯ ರಾಜ್ಯದಲ್ಲಿ ವಿಜಯರಾಯ್ ಅಥವಾ ಬಜೀರಾಯ್ ಅಥವಾ ವಿಜಯರಾಯ್ ಅಂತಕ್ಕಂತಹ ಹೆಸರಿನಿಂದ ಕರೆಯುವಂಥ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ. ಸೊ ನಂತರದಲ್ಲಿ ಕಾಶ್ಮೀರದಲ್ಲಿ ದೀದ್ ಅಂತಕ್ಕಂಥ ಒಬ್ಬ ರಾಜನಿದ್ದ. ಸೊ ಮೊದಲನೇದಾಗಿ ಶಾಹಿ ರಾಜ ಜೈಪಾಲ, ಮುಲ್ತಾನ್ನಲ್ಲಿ ಕಾರ್ಮಿತಿಯನರ ಅರಸ ಫತೇ ದಾವೂದ, ಭಾಟಿಯ ರಾಜ್ಯದಲ್ಲಿ ವಿಜಯರಾಯ್ ಅಥವಾ ಬಜೀರಾಯ್, ಹಾಗೆ ಕಾಶ್ಮೀರದಲ್ಲಿ ಯಾರಿದ್ರು ಅಂತಂದ್ರೆ ದೀದ ಅಂತಕ್ಕಂಥ ರಾಜನಿದ್ದ. ಇನ್ನು ವೆರಿ ಇಂಪಾರ್ಟೆಂಟ್ ಮತ್ತೊಂದು ಸ್ಥಳ ಕನೌಜ್. ವೆರಿ ಇಂಪಾರ್ಟೆಂಟ್ ಸ್ಥಳ ಕನೌಜ್ನಲ್ಲಿ ಪ್ರತಿಹಾರರ ಅರಸ ರಾಜಪಾಲನಿದ್ದ. ಪ್ರತಿಹಾರದ ಅರಸ ರಾಜಪಾಲ. ಸೊ ಹಾಗೆ ಇನ್ನೊಂದು ಅತ್ಯಂತ ಮಹತ್ವದ ವೆರಿ ಇಂಪಾರ್ಟೆಂಟ್ ಕಾಲಿಂಜರ್ನಲ್ಲಿ ಚಂದೇಲರ ಅರಸ ಗೂಂಡ ಅಂತ ಕರೀತಾರೆ, ಗಂಡ ಅಂತ ಕರೀತಾರೆ. ಇನ್ನೊಂದು ಹೆಸರು ವಿದ್ಯಾಧರ ಅಂತ ಕೂಡ ಕರೀತಾರೆ. ಅವನ ಆಳ್ವಿಕೆ ಇತ್ತು. ಹಾಗೆ ಬಂಗಾಳದಲ್ಲಿ 1ನೇ ಮಹಿಪಾಲನ ಆಳ್ವಿಕೆ ಇತ್ತು. ಬಂಗಾಳದಲ್ಲಿ 1ನೇ ಮಹಿಪಾಲನ ಆಳ್ವಿಕೆ ಇತ್ತು. ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಕಲ್ಯಾಣಿ ಚಾಲುಕ್ಯರು ಹಾಗೆ ತಂಜಾವೂರಿನ ಚೋಳರು ಆಡಳಿತವನ್ನು ಮಾಡ್ತಿದ್ರು. ಇಷ್ಟೆಲ್ಲ ರಾಜರಿದ್ರೂ ಕೂಡ ಮೊಹಮ್ಮದ್ ಗಜನಿಯ ದಾಳಿಗಳನ್ನು ಏಕೆ ತಡಿಲಿಕ್ಕಾಗಲಿಲ್ಲ? ಎಸ್, ತಮ್ಮಲ್ಲೇ ಎಲ್ಲ ರಾಜರುಗಳು ಏನು ಮಾಡಿದ್ರು ಅಂತಂದರೆ ಕದನಗಳನ್ನು ಮಾಡ್ತಿದ್ರು. ತಮ್ಮಲ್ಲೇ ತಾವಿರ್ತಕ್ಕಂತಹ ಈ ಸಂಪೂರ್ಣ ಭಾರತದ ಗಡಿ ಒಳಗಡೆ ಏನು ಮಾಡಿದ್ರು ಅಂದರೆ ಇವರು ಅವ್ರ ಮೇಲೆ ದಾಳಿ ಮಾಡೋದು, ಇವ್ರ ಮೇಲೆ ದಾಳಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಇದನ್ನೇ ಸುವರ್ಣ ಅವಕಾಶ ಅಂತ ತಿಳಿದಿರ್ತಕ್ಕಂತಹ ಗಜನಿ ಭಾರತದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಸೊ ಅದರಲ್ಲಿ ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದೆ, ಖೈಬರ್ ಕಣಿವೆಯ
ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶಗಳನ್ನ ಕ್ರಿಸ್ತ ಶಕ 1000 ಇಸ್ವಿಯಲ್ಲಿ ಏನು ಮಾಡಿದ ಅಂತಂದ್ರೆ ಗೆದ್ದುಕೊಂಡ. ಸೊ ಹಾಗಾದರೆ ಆತನ ಮುಂದಿನ ದಾಳಿಯೇ ಆಗಿನ ಜಯಪಾಲನ ಮೇಲೆ, ಶಾಹಿ ಮಣಿತನದ ಅರಸ ಜಯಪಾಲನ ಮೇಲೆ. ಸೊ ಈಗಾಗಲೇ ಸಬಕ್ತಗೀನನ ಕೈಯಲ್ಲಿ 2 ಸಾರಿ ಏನಾಗಿತ್ತು ಅಂದರೆ ಈ ಜೈಪಾಲನಿಗೆ ಸೋಲಾಗಿತ್ತು. ಈ ಸೋಲಿನಿಂದ ಕಂಗೆಟ್ಟಿದ್ದ ಈ ಜೈಪಾಲ ಹೇಗಾದರೂ ಮಾಡಿ ಗಜ್ನಿ ಮಣಿತನವನ್ನು ಜಯಿಸಬೇಕು ಅಂತ ಅವನ ತಯಾರಿಯಲ್ಲಿದ್ದ. ಅದೇ ಹೊತ್ತಿಗೆ ಈ ಮಹಮ್ಮದನು ಕೂಡ ಕ್ರಿಸ್ತ ಶಕ 1001ರಲ್ಲಿ ಶಾಹಿ ಮಣಿತನದ ಅರಸ ಜಯಪಾಲನ ಮೇಲೆ, ಇಟ್ ಮೀನ್ಸ್ ವೈಹಿಂದ್ ಅಥವಾ ಪಂಜಾಬದ ಮೇಲೆ ದಾಳಿಯನ್ನ ಮಾಡಿ ಆತನನ್ನು ಸೋಲಿಸಿದ. ಈ ಸೋಲಿನ ಅವಮಾನವನ್ನು ತಾಳಲಾರದ ಈ ಜಯಪಾಲ ಅಥವಾ ಜಯಪಾಲ ತನ್ನ ಮಗ ಆನಂದ ಪಾಲನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ಅಗ್ನಿಗೆ ಆಹುತಿಯಾದ, ಆತ್ಮಹತ್ಯೆಯನ್ನು ಮಾಡಿಕೊಂಡ. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಗಾಗಲೇ ಪರೀಕ್ಷೆಗಳಲ್ಲಿ ಈ ಜೈಪಾಲನ ಮೇಲೆ ಆಗಿರ್ತಕ್ಕಂಥ ದಾಳಿಗಳನ್ನು ಕೇಳಿದ್ದಾರೆ. ಖೈಬರ್ ಕಣಿವೆಯ ಮೇಲೆ ಆಗಿರ್ತಕ್ಕಂಥ ದಾಳಿಗಳನ್ನು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದ್ರೆ ಮೊಹಮ್ಮದ್ ಗಜ್ನಿಯ ಮೊದಲ ದಾಳಿ ಅಂತ ಕೇಳಿದ್ದಾರೆ. ಅದು ಖೈಬರ್ ಕಣಿವೆ, ಭಾರತದ ವಾಯುಭಾಗದಿಂದ ಬರ್ತಾನೆ. ಸೊ ರೈಟ್. ಇನ್ನು ಮುಂದುವರಿದು ಆತನ 3ನೇ ದಾಳಿ ಭಾಟಿಯ ರಾಜ್ಯದ ಮೇಲೆ. ಭಾಟಿಯ ರಾಜ್ಯದ ಮೇಲೆ ವಿಜಯರಾಯನ ಮೇಲೆ ದಾಳಿಯನ್ನು ಮಾಡಿ ಆತನನ್ನು ಕೂಡ ಸೋಲಿಸಿದ. ಸೊ 1003ನೇ ಇಸ್ವಿಯಲ್ಲಿ. ಹೀಗೆ ಮೊಹಮ್ಮದ್ ಗಜನಿ ತನ್ನ ದಾಳಿಯ ಸಂದರ್ಭದಲ್ಲಿ ಏನ್ ಮಾಡ್ತಿದ್ದ ಅಂತಂದ್ರೆ, ಜೈಪಾಲನನ್ನ ಗೆದ್ದು ಅಪಾರ ಸಂಪತ್ತನ್ನ ಕೊಳ್ಳೆ ಹೊಡೆದ. ಈ ನೆಕ್ಸ್ಟ್ ಭಾಟಿಯ ರಾಜ್ಯದ ಮೇಲೆ ದಾಳಿಯನ್ನ ಮಾಡಿದ, ಅಲ್ಲಿಯೂ ಕೂಡ ಕೊಳ್ಳೆ ಹೊಡೆದ. ಅಪಾರ ಸಂಪತ್ತಿನ ವ್ಯಾಮೋಹ ಮಹಮ್ಮದನಿಗೆ ಹೆಚ್ಚುತ್ತಾ ಹೋಯಿತು. ಹಾಗಾದರೆ ಭಾರತದಲ್ಲಿ ಇನ್ನೂ ಹೆಚ್ಚಿನ ಅರಸರಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪತ್ತಿದೆ ಅಂತ ತಿಳಿದು ಈ ಮುಂಚೆಯೇ ಪ್ರಮಾಣವನ್ನು ಕೂಡ ಮಾಡಿದ್ದ. ಪ್ರತಿ ವರ್ಷ ನಾನು ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತೀನಿ. ಯಾಕೆ ಅಂತಂದ್ರೆ ಭಾರತದಲ್ಲಿ ಅಪಾರ ಸಂಪತ್ತಿದೆ ಅಂತಕ್ಕಂಥ ಒಂದು ವಿಷಯವನ್ನು ತಿಳಿದಿದ್ದ. ಇದಕ್ಕೆ ಕಾರಣ ಸಬಕ್ತಗೀನ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಆಗಿರಲಿಲ್ಲ, ಸ್ಥಾಪನೆ ಮಾಡಲಿಕ್ಕೆ ಆಗಿರಲಿಲ್ಲ. ಈತನು ಕೂಡ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಹಿಂದೂವನ್ನ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗುವಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಲಿಲ್ಲ. ಆದರೆ ಹಿಂದೂಗಳನ್ನು ನರಮೇಧವನ್ನು ಮಾಡ್ತಾನೆ, ಹತ್ಯೆಯನ್ನು ಮಾಡ್ತಾನೆ. ಹಾಗಾದರೆ ಈ ಗಜನಿ ಮಹಮ್ಮದನ ಮುಂದುವರಿದ ದಾಳಿ ಮುಲ್ತಾನ್ ನಗರದ ಮೇಲೆ, ಸಿಟಿ ಆಫ್ ಗೋಲ್ಡ್. ಅವನ ಟಾರ್ಗೆಟ್ ಏನಿತ್ತು ಅಂತಂದ್ರೆ, ಎಲ್ಲಿ ಅಪಾರವಾದ ಸಂಪತ್ತೈತಿ ಆ ಅಪಾರವಾದ ಸಂಪತ್ತನ್ನ ಲೂಟಿ ಮಾಡುವುದೇ ಆಗಿತ್ತು. ಹಾಗಾದ್ರೆ ಈ ಮುಲ್ತಾನಲ್ಲಿ ಇರ್ತಕ್ಕಂತಹ ಅರಸ ಫತೇದಾವೂದನ ಮೇಲೆ ಈ ಮೊಹಮ್ಮದ ದಾಳಿಯನ್ನು ಮಾಡಬೇಕು ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ 2 ಕಾರಣಗಳನ್ನು ನೋಡಬೇಕು. ಏನು ಅಂತಂದ್ರೆ, ಫತೇದಾವೂದ ಮೂಲತಃ ಸುನ್ನಿ ಪಂಥದವ ಆಗಿ ಬರಲಿಲ್ಲ. ಹಂಗಂದ್ರೆ ಮೊಹಮ್ಮದನಿಗೆ ಆತ ಶಿಯಾ ಪಂಥದ. ಸೊ ಇನ್ನು ಎರಡನೇದೇನು ಅಂತಂದ್ರೆ, ಈ ಸುನ್ನಿ ಪಂಥದವರು ಮಾಂಸವನ್ನು ತಿನ್ನುವಂತಿಲ್ಲ. ಇದು ಗಜನಿ ಗೊತ್ತಿತ್ತು, ಇಟ್ ಮೀನ್ಸ್ ಮೊಹಮ್ಮದನಿಗೆ ಗೊತ್ತಿತ್ತು ಇವರು ಮಾಂಸವನ್ನು ತಿಂತಿದ್ರು. 3ನೇ ಪಾಯಿಂಟ್ ಏನು ಅಂತಂದ್ರೆ, ಈ ಸುನ್ನಿಗಳು ಈ ಹಿಂದೊಮ್ಮೆ ಮೆಕ್ಕಾದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿರುವಂಥ ಕಪ್ಪು ಶಿಲೆಗಳನ್ನು ಕೊಳ್ಳೆ ಹೊಡೆದು ಬಂದಿದ್ದರು. ಈ ಪ್ರಮುಖ 3 ಕಾರಣಗಳಿಂದ. ಹಾಗೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂತಂದ್ರೆ, ಈ ಜಯಪಾಲನ ಮಗ ಆನಂದಪಾಲ ಈ ಫತೇದಾವೂದನ ಆಪ್ತ ಮಿತ್ರನಾಗಿದ್ದ. ಸೊ ಈ ಆಪ್ತ ಮಿತ್ರ ಆನಂದಪಾಲನನ್ನು ಸೋಲಿಸಿಯೇ ಮುಲ್ತಾನ್ ನಗರವನ್ನು ವಶಪಡಿಸಿಕೊಳ್ಬೇಕಾಯಿತು. ಅಂದರೆ ಪಂಜಾಬ್ ಭಾಗದ ಮೂಲಕ ಮುಲ್ತಾನ್ ನಗರವನ್ನು ಪ್ರವೇಶ ಮಾಡ್ತಾನೆ ಈ ಮೊಹಮ್ಮದ್ ಗಜನಿ. ಅಲ್ಲಿ ಬರ್ತಕ್ಕಂಥ ಆನಂದಪಾಲನನ್ನು ಸೋಲಿಸಿ ಮುಲ್ತಾನ್ ನಗರವನ್ನು ಪ್ರವೇಶ ಮಾಡಿ ಈ ಫತೇದಾವೂದನ್ನು ಸೋಲಿಸ್ತಾನೆ. ಸೊ ಈ ಫತೇದಾವೂದನ್ನು ಸೋಲಿಸಿದ ಮೇಲೆ ಇಲ್ಲಿ ಜಯಪಾಲನ ಮೊಮ್ಮಗನಾಗಿರ್ತಕ್ಕಂತಹ ಸುಖಪಾಲ್ ಅಂತಕ್ಕಂತಹ ಒಬ್ಬ ಉತ್ತರಾಧಿಕಾರಿಯನ್ನು, ಯುವರಾಜನನ್ನು ಈ ಮೊಹಮ್ಮದ್ ಬಂಧಿಸ್ತಾನೆ. ಬಂಧಿಸಿ ಆತನನ್ನು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿ ಆತನಿಗೆ ಒಂದು ಹೆಸರು ಕೊಡ್ತಾನೆ.
ನವಾಶ್ ಶಾ ಶಾ ಅಂತೇಳಿ ನವಾಶ್ ಅಥವಾ ನವಾಸ್ ಶಾ ಹೆಸರು ಪಟ್ಟು ಆ ಮುಲ್ತಾನ್ ನಗರದ ರಾಜ್ಯಪಾಲನನ್ನಾಗಿ ಮಾಡಿ ಹಿಂದೆ ಸರಿತಾನೆ. ಇಟ್ ಮೀನ್ಸ್ ವಾಪಸ್ ಹೋಗ್ತಾನೆ ಗಜನಿಗೆ. ಹೆಂಗೆ ಹೋಗ್ತಾನೆ ಅಂತಂದ್ರೆ ಅಲ್ಲಿರುವಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ತಗೊಂಡು ಮತ್ತೆ ಗಜನಿಗೆ ವಾಪಸ್. ಇಲ್ಲಿ ಪತ್ತೇದಾವುದನು ಹಾಗೆ ಉಳಿದ, ನವಾಜ್ ಶಾನು ಹಾಗೆ ಉಳಿದ. ಮುಂದೆ ಈತ ಮತ್ತೆ ಏನು ಮಾಡಿದ ಅಂತಂದರೆ ಹಿಂದೂ ಧರ್ಮದ ಪದ್ಧತಿಗಳನ್ನು ಆಚಾರ ವಿಚಾರಗಳನ್ನು ಪಾಲಿಸಿದ ನವಾಜ್ ಶಾ ಸುಖಪಾಲನಾಗಿ ಸ್ವತಂತ್ರತೆಯನ್ನ ಘೋಷಣೆಯನ್ನ ಮಾಡಿಕೊಂಡ. ಹಾಗೆ ಮುಲ್ತಾನ್ನಲ್ಲಿ ಪಂಜಾಬಲ್ಲಿ ಮುಲ್ತಾನ್ನಲ್ಲಿ ಮತ್ತೆ ಪತ್ತೇದಾವೂದ ಸ್ವತಂತ್ರತೆಯನ್ನು ಘೋಷಣೆ ಮಾಡ್ಕೊಂಡು ಬಿಟ್ಟ. ಸೊ ಈ ವಿಷಯ ಮತ್ತೆ ಮೊಹಮ್ಮದನಿಗೆ ತಿಳಿದು ಮತ್ತೆ ದಾಳಿಯನ್ನು ಮಾಡಿ ನವಾಜ್ ಶಾನನ್ನು ಸೋಲಿಸಿ ಪತ್ತೇದಾವೂದನನ್ನು ಸೋಲಿಸಿ ಅವ್ರನ್ನ ಕೆಳಗಿಳಿಸಿ ತನ್ನ ಅಧಿಕಾರಕ್ಕೆ ಒಳಪಡಿಸ್ಕೊಂಡು ಏನು ಮಾಡಿದ ಅಂತಂದರೆ ಆ ದಾಳಿಯನ್ನು ಮುಕ್ತಾಯ ಮಾಡ್ತಾನೆ. ಸೊ ಇವುಗಳ ಪ್ರತಿ ಇಶ್ವಿಯನ್ನು ನಾನು ಗೊತ್ತಿದ್ದೀನಿ. ಸೊ ಮೂರನೆಯ ದಾಳಿ ಭಾಟಿಯ ರಾಜ್ಯದ ಮೇಲೆ, 4ನೆಯ ದಾಳಿ 1006 ಇಸ್ವಿ ಪತ್ತೇದಾವೂದನ ಮೇಲೆ. ಅದು ಸಿಕ್ಕಂಥ ಸುಖಪಾಲನ್ನ ನವಾಜ್ ಶಾ ಅಂತಕ್ಕಂಥ ಹೆಸರನ್ನು ಇಟ್ಟು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾನೆ. ಯಾರು ಅಂತಂದರೆ ಜೈಪಾಲನ ಮೊಮ್ಮಗ. ಸೊ ಇನ್ನು 5ನೇ ದಾಳಿಯನ್ನು ಕೂಡ ಮುಲ್ತಾನ್ ನಗರದ ಮೇಲೆ ಮಾಡ್ತಾನೆ. ಕಾರಣ ಇಷ್ಟೇ, ನವಾಜ್ ಶಾ ಸ್ವತಂತ್ರತೆಯನ್ನು ಘೋಷಣೆ ಮಾಡಿಕೊಂಡು ಮತ್ತೆ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಪಾಲನೆಯನ್ನು ಮಾಡ್ಕೊಂಡು ಏನಾಗಿದ್ದ ಅಂತಂದರೆ ರಾಜ್ಯಭಾರವನ್ನು ಮಾಡಲಿಕ್ಕಂತಿದ್ದ. ಇದನ್ನು ತಿಳಿದು ಮತ್ತೆ ಏನು ಮಾಡಿದ ಅಂದರೆ ಈ ಗಜನಿ ದಾಳಿಗಳನ್ನು ಮಾಡಿದ. ಸೊ ಹೀಗೆ ಈತನ ಪ್ರಮುಖ ದಾಳಿಗಳನ್ನು ನೋಡಲಾಗಿ 6ನೆಯ ದಾಳಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮಿತ್ರರೇ. ಸೊ ಈ 6ನೆಯ ದಾಳಿ ಅಂದರೆ ನಾನಿಲ್ಲಿ ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ ಈ ಶಾಹಿ ಮಣಿತನದ ಪಾಲರೆಲ್ಲರನ್ನು ತನ್ನ ಪಾಲಂತೆ ಮಾಡಿಕೊಂಡಿದ್ದ ಈ ಮೊಹಮ್ಮದ್ ಗಜನಿ. ಸೊ ಹಾಗಾದರೆ ಮೊಹಮ್ಮದ್ ಗಜನಿಯ ಈ 6ನೆಯ ದಾಳಿಯ ಮಹತ್ವ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ 1000 ಕ್ರಿಸ್ತಶಕ 1008ರಲ್ಲಿ ಕ್ರಿಸ್ತಶಕ 1008ರಲ್ಲಿ ಮೊಹಮ್ಮದ್ ಗಜನಿಯ 6ನೆಯ ದಾಳಿ ಆಗ್ತದೆ. ಇಲ್ಲಿ ಆನಂದ್ ಪಾಲ ಹೇಗಾದರೂ ಮಾಡಿ ಮೊಹಮ್ಮದನನ್ನು ಸೋಲಿಸಿ ಗಜನಿ ಸಾಮ್ರಾಜ್ಯವನ್ನು ಗೆದ್ಕೋಬೇಕು, ನನ್ನ ತಂದೆಯ ಸಾವಿನ ಪ್ರತಿಕಾರವನ್ನು ತೀರಿಸ್ಕೋಬೇಕಂತ ತಿಳಿದು ಏನು ಮಾಡಿದೆ ಅಂದರೆ ರಜಪೂತರ ಒಂದು ಒಕ್ಕೂಟವನ್ನು ಕಟ್ಕೊಳ್ತಾನೆ. ಸುಮಾರು 30 ಕೂಟಗಳ ಸೇರಿ 30 ಸಾಮ್ರಾಜ್ಯಗಳು ಸೇರಿ 31 ಮಂಡಳಿಕರು ಸೇರಿ ಒಂದು ಒಕ್ಕೂಟ ಆಗ್ತದೆ ರಜಪೂತರದ್ದು. ಹಾಗೆ ಇವ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಖೊಕಾರರು ಅಂತ ಕರೀತೀವಿ. ವೆರಿ ಇಂಪಾರ್ಟೆಂಟ್ ಖೊಕಾರರು. ಯಾಕಂದ್ರೆ ಮೊಹಮ್ಮದ್ ಘೋರಿಯನ್ನು ಕೊಂದಿರ್ತಕ್ಕಂಥವ್ರು ಖೊಕಾರರು. ಸೊ ಖೊಕಾರರು ಎಲ್ಲಿಂದ ಪ್ರಾರಂಭ ಅಂದರೆ ನಮ್ಗೆ ಈ ಹಿಂದೆ ಆಳ್ವಿಕಿದ್ರು ಕೂಡ ಪರಿಚಯವಾಗಿದ್ದು ಮೊಹಮ್ಮದ್ ಗಜನಿಯ 6ನೆಯ ದಾಳಿಯ ಹೊತ್ತಿಗೆ ಅಂದರೆ ಕ್ರಿಸ್ತಶಕ 1008 ಈ ಖೊಕಾರರು ಯಾರನ್ನ ಸೇರಿದ್ರು, ಯಾರ ಒಕ್ಕೂಟವನ್ನು ಸೇರಿದ್ರು ಅಂದರೆ ಆನಂದ ಪಾಲನ ಒಕ್ಕೂಟವನ್ನು ಸೇರಿದರು. ಸೊ ಈ ಒಕ್ಕೂಟವನ್ನು ಸೋಲಿಸಿದ್ರೆ ಆಯಿತು ಅಂತ ತಿಳ್ಕೊಂಡು ಕ್ರಿಸ್ತಶಕ 1008ರಲ್ಲಿ ಆನಂದ್ ಪಾಲನ ಮೇಲೆ ಮೊಹಮ್ಮದ್ ದಾಳಿಯನ್ನು ಮಾಡ್ತಾನೆ. ಸೊ ಈ ದಾಳಿಯ ಒಂದು ರೋಚಕತೆ ಹೇಗಿತ್ತು ಅಂತಂದರೆ ಸಂಪೂರ್ಣವಾಗಿ ಖೊಕಾರರು ಈ ಯುದ್ಧದಲ್ಲಿ ಈ ಕಾಳಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮೊಹಮ್ಮದ್ ಗಜನಿಯ ಸೈನ್ಯವನ್ನು ಅಟ್ಟಾಡಿಸಿ ಹೊಡೆದಿದ್ರು. ಸಂಪೂರ್ಣವಾಗಿ ಗಜನಿಯ ಮನಸ್ಸಿನೊಳಗೆ ಆತ್ಮದೊಳಗೆ ನಾನು ಸೋತೆ ಅಂತಕ್ಕಂತಹ ಒಂದು ಏನಂದರೆ ಖಿನ್ನತೆಯನ್ನು ಮೂಡಿಸಿದವರು ಈ ಖೊಕಾರರು. ಆ ಸಂದರ್ಭದಲ್ಲಿ ದುರದೃಷ್ಟ ಅಂತಕ್ಕಂಥದ್ದು ಈ ಹಿಂದೆ ದಾಹಿರನನ್ನು ಕಾಡಿತ್ತು, ಈಗ ಆನಂದ್ ಪಾಲನ್ನು ಕಾಡ್ತಿದೆ. ಭಾರತದಲ್ಲಿ ಈ ಇಸ್ಲಾಮಿನ ಒಂದು ಪ್ರಸಾರ ಪ್ರಭುತ್ವಕ್ಕೆ ಅದಾವ ರೀತಿ ಕಂಟಕಗಳು ಬಂದು ಅನ್ಲಿಕ್ಕೆ ಇದೊಂದು ಸಾಕ್ಷಿ. ಇಲ್ಲಿ ಆನಂದ ಪಾಲ ಹಲವಾರು ಕಾರ್ಯಗಳನ್ನು ನೋಡ್ಬೋದು. ಆನಂದ್ ಪಾಲ ಈ ಮೊಹಮ್ಮದನನ್ನು ಸೋಲಿಸಬೇಕು ಅಂತ ತಿಳಿದು ಶ್ರೀಮಂತ ಭಾರತೀಯ ಹೆಣ್ಣು ಮಕ್ಕಳು, ಅದರಲ್ಲೂ ಹಿಂದೂ ಮಹಿಳೆಯರು ತಮ್ಮ ಬೆಲೆ ಬಾಳ್ತಕ್ಕಂಥ ಅಮೂಲ್ಯವಾದ ವಸ್ತ್ರಗಳನ್ನು ಆಭರಣಗಳನ್ನು ದಾನವನ್ನು ಮಾಡಿ ಆ ಬಂದಿರತಕ್ಕಂಥ ದುಡ್ಡನ್ನು ಕೂಡ ಏನು ಮಾಡಿದ್ರು ಅಂದರೆ ಆನಂದ್ ಪಾಲನಿಗೆ ಕೊಟ್ಟಿದ್ರು. ರಜಪೂತರು ಸೇರ್ಕೊಂಡಿದ್ರು, ಖೊಕಾರರು ಸೇರ್ಕೊಂಡು ಇಷ್ಟೆಲ್ಲ ಇದ್ದಾಗ ಆನಂದ ಪಾಲನ ಅದೃಷ್ಟ ದುರಾದೃಷ್ಟವಾಗಿ ಬದಲಾಗ್ತದೆ. ಗೆದ್ವಿ ಅಂತಕ್ಕಂಥ ಇನ್ನೇನು ಜಯ ನಮ್ಮ ಕಡೆಗೆ ಅಂತಕ್ಕಂಥ ಸಂದರ್ಭದಲ್ಲಿ ಆನಂದ ಪಾಲ್ ಏರಿದಂತಹ ಆನೆ ಯುದ್ಧ ಭೂಮಿಯಲ್ಲಿ ಬೆದರಿ ಕೋಲಾಹಲವನ್ನು ಎಬ್ಬಿಸಿಬಿಡ್ತದ. ಎಲ್ಲರೂ ಗಾಬರಿ ಆಗ್ತಾರೆ.
ಅಂದರೆ ಯುದ್ಧ ಭೂಮಿಯಲ್ಲಿ ಆ ಗಜ ಅಥವಾ ಆನೆ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತದ. ಇದೇ ಒಂದು ಅದೃಷ್ಟ ಮೊಹಮ್ಮದನಿಗೆ ಹೊಂದಿರ್ತಕ್ಕಂಥದ್ದು. ಈ ಆನಂದ ಪಾಲನ ಸೈನಿಕರೆಲ್ಲ ಏನೋ ಒಂಥರ ಕೋಲಾಹಲವನ್ನು ಮಾಡಿಕೊಂಡು ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿಬಿಟ್ರು, ಓಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ತಕ್ಷಣಕ್ಕೆ ಏನು ಮಾಡಿಬಿಟ್ಟ ಅಂತಂದ್ರೆ ಈ ಆನಂದ ಪಾಲನ ಮೊಹಮ್ಮದ್ ಬಂಧಿಸಿಯೇ ಬಿಟ್ಟ. ಸೊ ಹೀಗೆ ಆನಂದ ಪಾಲನ ದುರಾದೃಷ್ಟ ಮೊಹಮ್ಮದನ ಅದೃಷ್ಟದ ಜೊತೆಗೆ ಈ ಕ್ರಿಸ್ತ ಶಕ 1008ರಲ್ಲಿ ನಿಂತಿರ್ತಕ್ಕಂತಹ ತಂಗಿಯಲ್ಲಿ ಆನಂದ ಪಾಲನ ಸೋಲಾಗ್ತದೆ. ಈ ಆನಂದ ಪಾಲನ ರಾಜ್ಯವೆಲ್ಲವೂ ಈ ಮೊಹಮ್ಮದ್ ಗಜ್ನಿಯ ಪಾಲಾಗ್ತದೆ ಮಿತ್ರರೇ. ಸೊ ವೆರಿ ಇಂಪಾರ್ಟೆಂಟ್ ಈ ಆನಂದ ಪಾಲ. ಸದ್ಯ ನಾವು ಮತ್ತೆ ಏನು ಮಾಡೋದು ಅಂದರೆ ತ್ರಿಲೋಚನ ಪಾಲನನ್ನು ಕೂಡ ನಾವು ನೋಡಬೇಕಾಗ್ತದೆ ಮಿತ್ರರೇ. ಸೊ ಇನ್ನು ಮುಂಬೈ 7ನೆಯ ದಾಳಿಯನ್ನು ಕಾಂಗ್ರಾ ಬೆಟ್ಟದ ಮೇಲೆ ಮಾಡ್ತಾನೆ. ಕಾಂಗ್ರಾ ಬೆಟ್ಟ ಅಂದರೆ ನಾಗರಕೋಟೆ. ಕಾಂಗ್ರಾ ಬೆಟ್ಟದ ಅಂದರೆ ನಾಗರಕೋಟೆ ದಾಳಿಯನ್ನು ವೆರಿ ಇಂಪಾರ್ಟೆಂಟ್. ಎಲ್ಲಿ ಸಂಪತ್ತಿತ್ತು ಅಲ್ಲಿ ದಾಳಿಯನ್ನು ಮಾಡ್ತಿದ್ದ ಮೊಹಮ್ಮದ್ ಗಜ್ನಿ. ಅದಕ್ಕೆ ಎಕ್ಸಾಂಪಲ್ ಮತ್ತೊಂದು ಅಂತಂದರೆ 1009ರಲ್ಲಿ ತನ್ನ 7ನೆಯ ದಾಳಿಯಲ್ಲಿ ಕಾಂಗ್ರಾದ ನಾಗರಕೋಟೆಯ ಮೇಲೆ ದಾಳಿಯನ್ನು ಮಾಡ್ತಾನೆ. ನಾಗರಕೋಟೆಯಲ್ಲಿ ದಾಳಿ ಮಾಡಿ 200 ಮಣ ಚಿನ್ನ, 200 ಮಣ ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ವಜ್ರ ವೈಡೂರ್ಯವನ್ನು ಒಂದು ಮನೆಯನ್ನು ತುಂಡಾಗಿ ಕತ್ತರಿಸಿ ತನ್ನ ಗಜನಿಗೆ ಒಯ್ದು ಮತ್ತೆ ವಾಪಸ್ ಜೋಡಿಸ್ತಾನಂಥದನ್ನು. ಸೊ ಇಲ್ಲಿ ಆ ಜೋಡಿಸೋದು ಇಷ್ಟು ಮಣ ಅಷ್ಟು ಮಣ ಇಂಪಾರ್ಟೆಂಟ್ ಅಲ್ಲ. ಮೊಹಮ್ಮದ್ ಗಜ್ನಿ 7ನೇ ದಾಳಿ ಎಲ್ಲಿಗಿತ್ತು ಅಂತಂದರೆ ಕಾಂಗ್ರಾದ ನಾಗರ ಕೋಟೆಯ ಮೇಲೆ. ಕಾಂಗ್ರಾದ ನಾಗರ ಕೋಟೆಯ ಮೇಲೆ. ಹಾಗೆ 8, 9, 10 ಸುಮಾರು ಈ 17 ದಾಳಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು 6 ಮತ್ತು 7. ಹಾಗೆ ಮೊದಲನೇದ್ದು ಮತ್ತು 2ನೇದ್ದು. ಸೊ ಇನ್ನು ಮುಂದುವರಿದು ಆತನ 8ನೆಯ ದಾಳಿಯನ್ನು ನೋಡಲಾಗಿ ಮೊಹಮ್ಮದ್ ಗಜ್ನಿಯ 8ನೆಯ ದಾಳಿ ಮುಲ್ತಾನ್ ಮೇಲೆ ಆಗ್ತದೆ. ಸೊ ಆ ಮುಲ್ತಾನ್ ಎಷ್ಟು ಸಾರಿ ಕೊಳ್ಳೆ ಹೊಡೆದು ಕೂಡ ಮುಲ್ತಾನ್ ಖಾಲಿ ಆಗ್ತಿರಲಿಲ್ಲ. ಕಾರಣ ಅದು ಸಿಟಿ ಆಫ್ ಗೋಲ್ಡ್, ಬಂಗಾರದ ನಗರಿ ಅಂತ ಕರೆಸ್ಕೊಂಡಿತ್ತು. ಅಷ್ಟು ಸಂಪತ್ತು ಮುಲ್ತಾನ್ನಲ್ಲಿತ್ತು. ಹಾಗೆ ಮುಂದುವರಿದು ಕ್ರಿಸ್ತ ಶಕ 1014ರಲ್ಲಿ ನಂದನಹ ಸಾಮ್ರಾಜ್ಯ ಅಥವಾ ರಾಜ್ಯದ ತ್ರಿಲೋಚನ ಪಾಲನ ಮೇಲೆ ದಾಳಿಯನ್ನು ಮಾಡ್ತಾನೆ. ತ್ರಿಲೋಚನ ಪಾಲನ ಮೇಲೆ ದಾಳಿಯನ್ನು ಮಾಡಿ ಆತನನ್ನು ಕೂಡ ಸೋಲಿಸಿ ಅಲ್ಲಿಯೂ ಕೂಡ ಇರ್ತಕ್ಕಂಥ ಎಲ್ಲ ಸಂಪತ್ತನ್ನು ಲೂಟಿಯನ್ನು ಮಾಡ್ತಾನೆ. ಈ ಲೂಟಿಗಳಲ್ಲಿ ಅತ್ಯಂತ ಮಹತ್ವದ ಲೂಟಿ ಆತನ 16ನೇ ದಾಳಿ ಸೋಮನಾಥೇಶ್ವರ ದೇವಾಲಯ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸೋಮನಾಥ ದೇವಾಲಯ. ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಆತನ ದಾಳಿ ಹೇಗಾಯ್ತದ. ಹಾಗೆ ಅದರ ಮುಂಚೆ 13, 14ನೇ ದಾಳಿಗಳು, 11, 12ನೇ ದಾಳಿಗಳು ಅಷ್ಟೇನು ಮಹತ್ವದ್ದಲ್ಲ. ಆದರೂ ಕೂಡ ನಾನು ಈ ನಕ್ಷೆಯೊಳಗೆ ಎಲ್ಲವನ್ನ ಕೂಡ ನಾನು ಬರೆದಿದ್ದೀನಿ. 13, 14ನೇ ದಾಳಿ ಅಂತ ಬಂದಾಗ ಕೃಷ್ಣ ಜನ್ಮಸ್ಥಳ ಉತ್ತರಾದ ಬೃಂದಾವನವನ್ನು ಕೂಡ ವರ್ಣನೆ ಮಾಡ್ತಾನೆ. ಹಾಗೆ 15ನೇ ದಾಳಿ ಗೂಢನಗರ ವಿದ್ಯಾಭವನ ಮೇಲೆ ದಾಳಿಯನ್ನು ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಮೊದಲಾದ ದಾಳಿಯನ್ನು ಕೂಡ ನಾವು ಜ್ಞಾಪಕಬೇಕು. ಎಷ್ಟನೇ ದಾಳಿ ಅಂದರೆ 14ನೇ ದಾಳಿಗಳನ್ನಾಗಿ ಮಾಡ್ತಾನೆ. ಸೊ ಇನ್ನು ನಾವು ನೇರವಾಗಿ 16ನೇ ದಾಳಿ ಸೋಮನಾಥ ದೇವಾಲಯದ ಮೇಲೆ ಮೊಹಮ್ಮದ್ ಗಜ್ನಿಯ ದಾಳಿಯ ವರ್ಷೆ ಹೇಗಿತ್ತು, ಆತನ ಒಂದು ಸತತ ಪ್ರಯತ್ನದ ಫಲ ಹೇಗಿತ್ತು ಅಂತಕ್ಕಂಥದ್ದನ್ನು ನೋಡೋಣ. ಮೊಹಮ್ಮದ್ ಗಜ್ನಿಯ ಈ 16ನೆಯ ದಾಳಿಯ ಕುರಿತಾಗಿ ಅಲ್ಲಿರ್ತಕ್ಕಂತಹ ನಮ್ಮ ಹಿಂದೂ ಸಂಪ್ರದಾಯಸ್ಥ ಕುಟುಂಬದ ಕೆಲವಷ್ಟು ಜನರು ಏನಂತ ಆಡ್ಕೊಳ್ತಿದ್ರು ಅಂತಂದರೆ, ಏನಿಲ್ಲ, ನಾವು ಮಾಡಿದಂತಹ ಪಾಪ ಕಾರ್ಯಗಳಿಗಾಗಿ ಸೋಮನಾಥ ದೇವ್ರು ಏನು ಮಾಡ್ಲಿಕ್ಕತ್ತಾನೆ ಅಂತಂದರೆ, ನಾವು ನಂಬಿರ್ತಕ್ಕಂಥ ದೇವ್ರು ನಮಗೆ ಈ ರೀತಿಯಾಗಿ ಶಿಕ್ಷೆ ಕೊಡ್ಲಿಕ್ಕತ್ತಿದ್ದಾನ. ಏನಾದರೂ ನಾವು ಪಾಪಕರ್ಮಗಳನ್ನು ಮಾಡಿರಲಿಲ್ಲ ಅಂತಂದರೆ ಇಷ್ಟೊತ್ತಿಗೆ ಮೊಹಮ್ಮದನ ಸಾಕ್ಷಾತ್ ಪರಶುವನ ಬಂದು ಏನು ಮಾಡಿರ್ತಿದ್ದ ಅಂತಂದರೆ ಕತ್ತರಿಸಿ ಹಾಕಿರ್ತಿದ್ದ ಅಂತಕ್ಕಂಥ ಮಾತನ್ನು ಅಲ್ಲಿ ಆಡ್ಕೊಳ್ತಕ್ಕಂಥ ಜನರ ಮಾತು ಏನಾಗ್ತದೆ ಅಂದರೆ, ಈ ಮೊಹಮ್ಮದನ ಕಿವಿಗೆ ಬಿದ್ದು ಬಿಡ್ತದೆ. ತಲೆ ಕೆಟ್ಟು ಹುಚ್ಚಾಗ್ತಾನ ಅವನು. ಹಿಂಗಂತಾರ ಏನು ಇವೆಲ್ಲ ಮಾತುಗಳು ಹುಚ್ಚಿಡ್ದಂಥ ಈ ತಲೆಯಿಂದ ಏನು ಮಾಡಿದ ಅಂತಂದರೆ, ಸೋಮನಾಥ ದೇವಾಲಯದ ಮೇಲೆ ಈ ಮೊಹಮ್ಮದ್ ಗಜ್ನಿ ಅತ್ಯಂತ ಕ್ರೂರವಾಗಿ ದಾಳಿಯನ್ನು ಮಾಡ್ತಾನೆ. ಮುಲ್ತಾನ್ ನಗರದಿಂದ ತನ್ನ ದಾಳಿಯನ್ನು ಪ್ರಾರಂಭಿಸ್ತಾನೆ. ಕ್ರಿಸ್ತ ಶಕ 1025 ಅಕ್ಟೋಬರ್ 13ರಂದು ಮುಲ್ತಾನ್ ನಗರದಿಂದ ತನ್ನ ದಾಳಿಯನ್ನು ಪ್ರಾರಂಭ ಮಾಡ್ತಾನೆ.
ಮಧ್ಯದಲ್ಲಿ ಬರ್ತಕ್ಕಂತಹ ಗ್ರಾಮಗಳು ನಗರಗಳಲ್ಲಿ ಸಿಕ್ಕ ಸಿಕ್ಕ ಜನರನ್ನೆಲ್ಲ ಏನು ಮಾಡ್ತಾರೆ, ಹತ್ಯೆಯನ್ನು ಮಾಡ್ತಾರೆ, ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ ಅದನ್ನು ಸೇರಿ. ಸೊ ಇದನ್ನು ತಡೆಯಲು ಬಂದಿರತಕ್ಕಂತಹ ಅನಿಲವಾಡದ ಭೂಮರ ನಗರದ ಈ ಭೀಮದೇವ ಹೆದರಿ ಓಡಿ ಹೋಗ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಅತ್ಯಂತ ಕ್ರೂರವಾಗಿರ್ತಕ್ಕಂತಹ ಗಜನಿಯ ದಾಳಿ ಇದಾಗಿತ್ತು. ಸೊ ಮುಂದುವರಿದು ಸೋಮನಾಥ ದೇವಾಲಯದವರೆಗೂ ಈ ಮಹಮ್ಮದ್ ಗಜನಿ ಬರ್ತಾನೆ. ಬಂದು ಅಲ್ಲಿ ಸುಮಾರು 3 ರಿಂದ 4 ದಿನಗಳ ಕಾಲ ಏನಾಗ್ತದೆ ಅಂದ್ರೆ ಅದನ್ನ ಒಂದು ಜರ್ನಿ ಪ್ರಾರಂಭ. ಅಂದರೆ ಮೊದಲನೆಯ ದಿನ ನಮ್ಮ ಭಾರತೀಯ ಸೈನಿಕರು ಮಹಮ್ಮದ್ ಗಜನಿಯನ್ನು ಹಿಮ್ಮೆಟ್ಟಿಸ್ತಾರೆ. ಸೊ ಆಗ ಅವ್ರ ತಲೆಯೊಳಗೆ ಏನಿತ್ತು ಅಂತಂದ್ರೆ ನಾವೇನು ಪಾಪ ಕಾರ್ಯಗಳನ್ನು ಮಾಡೀವಿ, ಈ ಕಾರಣಕ್ಕೆ ನಮ್ಗೆ ಸೋಮನಾಥೇಶ್ವರ ಏನು ಮಾಡ್ಲಿಕ್ಕತ್ತಿದ್ದಾನೆ ಅಂತಂದ್ರೆ ಶಿಕ್ಷೆ ಕೊಡ್ಲಿಕ್ಕತ್ತಿದ್ದಾನೆ ಅಂತಕ್ಕಂಥ ಕಾನ್ಸೆಪ್ಟ್ ಅವ್ರ ತಲೆಯೊಳಗೆ. ಹೀಗಾಗಿ ಮಾರನೆಯ ದಿನ ಅಂದರೆ 2ನೆಯ ದಿನ ನೇರವಾಗಿ ಕೋಟೆಯನ್ನು ಹೊಡಿತಾರೆ ಈ ಮಹಮ್ಮದ್ ಗಜನಿಯ ಸೈನಿಕರು. ಕೋಟೆಯನ್ನು ಹೊಡೆದು ದೇವಾಲಯದ ಆವರಣವನ್ನು ಪ್ರವೇಶ ಮಾಡಿ 3ನೆಯ ದಿನಕ್ಕೆ ಸುಮಾರು 50,000 ಹಿಂದೂಗಳ ಹತ್ಯೆಯನ್ನು ಮಾಡ್ತಾರೆ. ಮುಂದುವರೆದು ಮಹಮ್ಮದ್ ಗಜನಿ ನೇರವಾಗಿ ಅರ್ಚಕರನ್ನ, ಇಟ್ ಮೀನ್ಸ್ ಪೂಜಕರನ್ನ ಏನು ಮಾಡಿದ ಅಂತಂದರೆ ಹತ್ಯೆಯನ್ನು ಮಾಡಿ ಶಿವಲಿಂಗವನ್ನು 4 ಹೋಳುಗಳಾಗಿ ಹೊಡೆಯಲಾಗ್ತದೆ. ಯಾವ ಕಾರಣಕ್ಕೆ ಅಂತಂದ್ರೆ ಟೊಳ್ಳಾಗಿದ್ದಂತಹ ಶಿವಲಿಂಗದ ಒಳಗಡೆಗೆ ನಾನು ಇಲ್ಲಿಯವರೆಗೂ ಲೂಟಿ ಮಾಡಿರ್ತಕ್ಕಂತಹ ಸಂಪತ್ತಿನ ಸುಮಾರು ಭಾಗದಷ್ಟು ಏನಾಗಿದೆ ಅಂದ್ರೆ ಹೆಚ್ಚಾಗೈತೆ ಅಂತಕ್ಕಂಥ ಕಾರಣದಿಂದ ಶಿವಲಿಂಗವನ್ನು ಹೊಡೆದು ಅದರಲ್ಲಿರ್ತಕ್ಕಂಥ ಅಪಾರವಾದ ವಜ್ರ ವೈಢೂರ್ಯವನ್ನ ಕೊಳ್ಳೆ ಹೊಡಿತಾನೆ ಮಹಮ್ಮದ್ ಗಜನಿ. ಸೊ ಹಾಗೆ ಮುಂದುವರಿದು ಸೋಮನಾಥ ದೇವಾಲಯ ಅಂತಂದರೆ ಒಂದು ಕಾನ್ಸೆಪ್ಟನ್ನು ತಿಳಿದುಕೊಂಡ್ರೆ ನಮ್ಮ ಭಾರತ ದೇಶದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಅದು ಕೂಡ ಒಂದು 12 ಜ್ಯೋತಿರ್ಲಿಂಗಗಳಲ್ಲಿ ಕೂಡ ಅದು ಒಂದು. ಸೊ ಇಲ್ಲಿರ್ತಕ್ಕಂಥ 56 ವಜ್ರ ಖಚಿತ ಬಂಗಾರದ ಕಂಬಗಳನ್ನು ಲೂಟಿ ಮಾಡೋದು ಅಂದ್ರೆ ಅಷ್ಟು ಸರಳದ ಮಾತಾಗಿರಲಿ. ಸುಮಾರು 4-5 ಜನ ಕೂಡ ಹಿಂಗೆ ಇಟ್ಕೊಂಡು ಕೂಡಲ್ಲ, ಅಷ್ಟು ದೊಡ್ಡ ಕಂಬಗಳು ಅವು ವಜ್ರ ಖಚಿತವಾಗಿರ್ತಕ್ಕಂಥ ಚಿನ್ನದ ಕಂಬಗಳು. ಸೊ ಈ ಕಂಬಗಳನ್ನು ಹೊಡಿಬೇಕು ಅಂತಂದರೆ ಮಹಮ್ಮದ್ ಗಜನಿಯ ಸೈನಿಕರ ತೋಳುಗಳೆಲ್ಲವೂ ಸೋತು ಹೋಗಿದ್ವು ಅಂತ. ಎಷ್ಟು ಶ್ರೀಮಂತಗೊಂಡಿರಬಾರ್ದು ನಮ್ಮ ಭಾರತ ದೇಶ. ಸೊ ಹಾಗೆ ಆ ದೇವಾಲಯದಲ್ಲಿ ಇದ್ದಂತಹ 1500 ಮಣ 1500 ಮಣ ಚಿನ್ನದ ಒಂದು ಗಂಟೆಯನ್ನು ಲೂಟಿ ಮಾಡ್ತಾರೆ. ಹೆಂಗೆ ಹೋಗ್ಬೋದು ವಿಚಾರ ಮಾಡಿ. ಮುಂದುವರಿದು 200 ಮಣ ಚಿನ್ನದ ಸರಪಳಿ, ಗಂಟೆಗೆ ಕಟ್ಟಿರ್ತಕ್ಕಂಥ ಸರಪಳಿ. ಹಾಗೆ ಅಷ್ಟೇ ಬಿಡಲಿಲ್ಲ ಮಿತ್ರರೇ, ಆ 4 ಭಾಗ ಮಾಡಿರ್ತಕ್ಕಂತಹ ಶಿವಲಿಂಗದ 2 ಭಾಗಗಳನ್ನು ಗಜನಿಗೆ ಒಯ್ತಾನೆ, ತನ್ನ ಸಾಮ್ರಾಜ್ಯಕ್ಕೆ ಒಯ್ತಾನೆ. ಒಯ್ದು ತನ್ನ ಮಸೀದಿಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ತಾನೆ ಮಿತ್ರರೇ. ಸೊ ಇನ್ನುಳಿದಂಥ 2 ಮೆಕ್ಕಾ ಮದೀನಾಕ್ಕೆ ಕಳಿಸ್ತಾನೆ. ಸೊ ಈಗ ನೀವು ನಾವೆಲ್ಲ ನೋಡಿರ್ತೀವಿ, ಅದ್ರ ಬಗ್ಗೆ ಸಾಕಷ್ಟು ಕಡೆಗೆ ಟೋಲಾಗಿದೆ, ಓದಿರ್ತೀವಿ. ಸೊ ಅವ್ನು ಬಿಡೋಣ, ಎಕ್ಸಾಮ್ ಪರ್ಪಸ್ ಬಂದಾಗ. ಹಾಗಾದರೆ ಈ ಮಹಮ್ಮದ್ ಗಜನಿ ತನ್ನ ದಾಳಿಯನ್ನು ಸೋಮನಾಥ ದೇವಾಲಯದ ಮೇಲೆ ಮಾಡಿದ್ದು ಯಾವಾಗ ಅಂತಂದರೆ ಪ್ರಾರಂಭ ಕ್ರಿಸ್ತ ಶಕ 1025 ಅಕ್ಟೋಬರ್ 13. ಎಲ್ಲಿಗೆ ಅಂದರೆ ಎಲ್ಲಿವರೆಗೂ ಅಂತಂದರೆ ಕ್ರಿಸ್ತ ಶಕ 1026 ಜನವರಿ 6ಕ್ಕೆ ಗುಜರಾತಿನ ಸೋಮನಾಥ ದೇವಾಲಯದ ಒಳಗಡೆಗೆ ಗೆದ್ದ ಅಂತ ಅರ್ಥ. ಸೊ ಈ ರೀತಿಯಾಗಿರ್ತಕ್ಕಂತಹ ಈ ಮಹಮ್ಮದ್ ಗಜನಿ ಕ್ರಿಸ್ತ ಶಕ 1027ರಲ್ಲಿ ಜಾಟರೊಂದಿಗೆ ಹೋರಾಡಿ ತನ್ನ 17ನೇ ದಾಳಿಯನ್ನಾಗಿ ಮಾಡಿ ವಾಪಸ್ ಏನು ಮಾಡಿದ ಅಂತಂದರೆ ಗಜನಿಗೆ ಮರಳುತ್ತಾನೆ. ಕ್ರಿಸ್ತ ಶಕ 1030ರಲ್ಲಿ ಮರಣವನ್ನು ಹೊಂದುತ್ತಾನೆ. ಸೊ ಇಷ್ಟೆಲ್ಲ ತಿಳಿದಿರ್ತಕ್ಕಂಥ ವಿಷಯದಲ್ಲಿ ಆತನ ಭಾರತ ಗಡಿಯ ಪ್ರವೇಶವಾಗಿರ್ತಕ್ಕಂಥ ಕೈಬರ್ಗನಿಂದ ಆತನ 2ನೇ ದಾಳಿ ಜೈಪಾಲ, ಆಮೇಲೆ ಆನಂದಪಾಲನನ್ನು ಜ್ಞಾಪಕದಲ್ಲಿ ಇಟ್ಕೊಳ್ರಿ, ಕಾಲಿಂಜರ್ನ ಮೇಲೆ, ನಾಗರಕೋಟೆಯ ಮೇಲೆ. ಸೊ ಹಾಗೆ ಆತನ ಪ್ರಮುಖ ದಾಳಿ ಅಂತಂದರೆ ಈ ಗುಜರಾತದ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಕ್ರೂರವಾಗಿರ್ತಕ್ಕಂಥ ದಾಳಿ 16ನೇ ದಾಳಿಯಾಗಿತ್ತು. ಅದನ್ನು ಕೂಡ ನಾವು ಮೊದಲ ಜ್ಞಾಪಕದಲ್ಲಿ. ಸೊ ಮಿತ್ರರೇ, ಹಾಗಾದರೆ ಈ ಮಹಮ್ಮದ್ ಗಜನಿಯನ್ನು ಭಾರತದ ಯಾವ ಅರಸರು ಸೋಲಿಸಿದರು, ಸೋತನೆ ಅಥವಾ ಇಲ್ವೋ ಅಂತಕ್ಕಂತಹ ಒಂದು ಕ್ಯೂರಿಯಾಸಿಟಿ ಆಗಿರ್ತಕ್ಕಂಥ ವಿಡಿಯೋವನ್ನು ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಅದನ್ನು ತಿಳಿಬೇಕು ಅಂತಂದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಆಪ್ತರಿಗೆ, ನಿಮ್ಮ ಮಿತ್ರರಿಗೆ, ನಿಮ್ಮ ಬಂಧುಗಳಿಗೆ
ದಯವಿಟ್ಟು ಸಂಕಲ್ಪ ಕೋಚಿಂಗ್ ಸೆಂಟರ್ ಧಾರವಾಡನ ಅಧಿಕೃತವಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಲೈಕ್ ಕೊಡಿ ಅಂತ ಕೇಳ್ತಾ ನಾನು ನಿಮ್ಮವ ಮಹಂತೇಶ್ ಮತ್ತೆ ನಿಮ್ಮೊಂದಿಗೆ ಮೊಹಮ್ಮದ್ ಗಜ್ನಿ ಸೋತಿದ್ದು ಹೇಗೆ ನೋಡೋಣ.